ಅಲ್ಲ, ನೀವು ಏನಂತ ಅನ್ಕೊಂಡಾರ? ಹಾಂ, 2 ದಿನ ಆಯ್ತು ಮನೆಗೆ ಬಂದಿಲ್ಲ, ಒಂದು ಫೋನ್ ಹಚ್ಚಿಲ್ಲ, ಏನಿಲ್ಲ. ಹಾಂ, ಹೆಂಡತಿ ಮನ್ಯಾಗ ಒಬ್ಬೇಕೆ ಅದಾಳ ಹಾಂ ಅನ್ನೋದು ಅರಿವೇ ಇಲ್ಲನೇ ಇವರಿಗೆ. ಏನಂತ ಅನ್ಕೋಬೇಕು ನಾನು? ಹಾಂ, ಎಲ್ಲಿ ಹೋಗಾರ ಅಂತ ಅನ್ಕೋಬೇಕು, ಏನು ಮಾಡಾಕುಂತಾರಂತ ಏನು ಗೊತ್ತಾಗ್ತಾ ಇಲ್ಲ ನನಗಂತೂ. ಇವ್ರ ಮನ್ಯಾಗಾರ ಇದ್ದಾಗಾರ ಒಂದು ಸ್ವಲ್ಪ ಹೆದರಿಕೆ ಅನ್ನೋದಾರ ಇತ್ತು, ತಂದೆ ತಾಯಿ ಮನ್ಯಾಗ ಅದಾರ ಅನ್ನೋದು. ಈಗ ಅವ್ರು ಇಲ್ಲದಕ್ಕೆ ಒಂದು ಚೂರು ಭಯ ಅನ್ನೋದೇ ಇಲ್ಲ ಇವರಿಗಂತೂ. ಹಾಂ, ಒಂದು ಫೋನ್ ಹಚ್ಚಿಲ್ಲ, ತಿಂದೇನ ಉಂಡೇನ ಅಂತಂದು. ಹಾಂ, 2 ದಿನ ಆಯ್ತು ಈ ಮನ್ಯಾಗ ಒಬ್ಬೇಕೆ ಅದೀನಿ. ಹಾಂ, ಎಷ್ಟು ಇದ್ದಾರೆ ಇವರು. ಇಲ್ಲ, ಇವ್ರು ಯಾಕೋ ಸರಿ ಹೋಗಂಗೆ ಕಾಣವಲ್ರು. ಹ್ಞೂ, ಎಷ್ಟು ಹದಿಮೀರ ಕುಂತಾರ. ಹಾಂ, ಹೆಂಡತಿ ಅನ್ನೋದಿಲ್ಲ, ಮನೆ ಐತೆ ಅನ್ನೋದಿಲ್ಲ ಇವರಿಗೆ. ಹಾಂ, ಎಷ್ಟರ ಇದ್ದಾರೆ ಇವರು. ಇಲ್ಲ, ಈಗ ಫೋನ್ ಹಚ್ಚಿ ಅವನ ಜೊತೆ ಮಾತಾಡ್ತೀನಿ. ಇವರಿಗೆ ಸರಿಯಾಗಿ ಕಾಲು ಮುರಿಸಿ ಮನ್ಯಾಗ ಕುಂದ್ರೆ ಹಂಗೆ ಮಾಡ್ತೀನಿ ನಾನು. ಈಗ ನಮ್ಮವ್ವ ಒಬ್ಬಾಕಿ ಲಘುನ ಫೋನ ಎತ್ತಂಗಿಲ್ಲ. ಹಲೋ ಮಗಳ ಪಲ್ಲವಿ, ಆರಾಮದ್ಯಾವ? ಹಾಂ ವಾ, ನಾನು ಆರಾಮದೀನಿ, ನೀನು ಆರಾಮದಿಯಾ? ಅಲ್ಲಿ ಮನ್ಯಾಗೆಲ್ಲರೂ ಆರಾಮದಾರ? ಹ್ಞೂನವ, ನಾನು ಆರಾಮದೀನಿ. ಮನ್ಯಾಗಿನೂ ಏನಾಗೈತಿ ರೋಗ ಎಲ್ಲವೂ ಆರಾಮದಾವ. ಅವಾಗೆಲ್ಲ ಬಿಡು, ಅವ್ರದ್ದು ಯಾಕೆ ಬೇಕು ನಮಗೆ ಅಂದಾಗ ನೀನು ಯಾಕೆ 2 ದಿನದಿಂದ ಫೋನ್ ಹಚ್ಚಿಲ್ಲಲ್ಲ, ಏನಾತು? ಯವ್ವ, ನಮ್ಮ ಮನ್ಯಾಗೀಗ ನಮ್ಮ ಅತ್ತಿ ಮಾವ ಇಲ್ಲ ಬೇ, ನಾನು ಮತ್ತು ನನ್ನ ಗಂಡ ಇಬ್ಬರದೀವಿ. ನೀವಿಬ್ಬರ ಮನ್ಯಾಗಿರ್ರಿ, ಜವಾಬ್ದಾರಿ ಕಲ್ಕೋರಿ ಹಂಗೆ ಹಿಂಗೆ ಅಂತಂದು ಹೇಳಿ ಅವರು ಒಂದು 2-3 ತಿಂಗಳು ಮನೆಗೆ ಬರಲ್ಲ ಅಂತ ಹೇಳಿ ಯಾರಿಗೂ ಆರಾಮಿಲ್ಲ ಅಂತ ಇದು ಊರಿಗೆ ಹೋಗಾರ ಬೇ. ಅಯ್ಯ, ಚಲೋ ಆತಲ್ಲ ಮಗಳ, ಇನ್ನು ಆರಾಮಾಗಿರ್ರಿ ನೀನು ನಿನ್ನ ಗಂಡ. ಎದಕ್ಕೆ ಚಿಂತೆ ಮಾಡ್ತೀರಿ? ಮನ್ಯಾಗ ಅವ್ಯಾಡು ಇಲ್ಲಂದ್ರೆ ಆರಾಮಾಗಿ ಇರಕ್ಕೆ ಬರಲ್ಲ ನೀವು. ಹಾಂ, ಅದಕ್ಕೆ 2 ದಿನದಿಂದ ಫೋನ್ ಹಚ್ಚದೇ ಇರೋದು ನೀನು. ಚಲೋ ಆತು ಬಿಡವ, ಒಟ್ನಲ್ಲಿ ನೀನು ನಿನ್ನ ಗಂಡ ಇಬ್ಬರು ಚಂದನ ತಂಗಿದ್ರ ಅಷ್ಟ ಸಾಕು ನನಗಂತೂ. ಯವ್ವ, ಏನು ಆರಾಮಿರೋದು ಬೇ ಯವ್ವ. ನನ್ನ ಗಂಡ ಯಾಕನು 2 ದಿನ ಆತು ಬೇ, ಮನೆಗೆ ಬಂದಿಲ್ಲ. ಮನೆಗೆ ಬಂದಿಲ್ಲ? ಯಾಕ ನೀನು ಫೋನಲ್ಲಿ ಹಚ್ಚಬೇಕಿಲ್ಲ? ಎಲ್ಲದಿ ಏನಂತ ಕೇಳಬೇಕಿಲ್ಲ? ಕೇಳಾಕ ಫೋನ್ ಎತ್ತಿದ್ರಲ್ಲ ಬೇ, ಎಷ್ಟು ಸಲ ಫೋನ್ ಹಚ್ಚಿದ್ರು ಫೋನ ಎತ್ತಂಗಿಲ್ಲ. ಇಲ್ಲಾಂದ್ರೆ ಸ್ವಿಚ್ ಆಫ್ ಅಂತ ಬರಾಕುಂತ್ಬಿಟ್ಟೈತಿ ಬೇ. 2 ದಿನದಿಂದ ಎಷ್ಟೆಲ್ಲ ಪ್ರಯತ್ನ ಮಾಡಾಕುಂತೀನಿ ಬೇ, ಫೋನ ಎತ್ತಲ್ರ. ಮನ್ಯಾಗ ಒಬ್ಬಕ್ಕೆ ಆಗ್ಬಿಟ್ಟಿನಿ ಬೇ. ಯಾಕವಾ ಪಲ್ಲವಿ, ಯಾಕ ಇಬ್ರು ಗಂಡ ಹೆಂಡತಿ ಏನಾರ ಜಗಳ ಆಡಿದ್ರನ? ಜಗಳ ಅಂತ ಅನ್ನಕ ಇವ ಬರೀ ಎಲ್ಲ ಕೆಲಸ ನಾನೇ ಮಾಡ್ಬೇಕಂತ ಬೇ. ಇವ್ ನಮ್ಮ ಅತ್ತಿನ ನಮ್ಮ ಒಂದು ಮನ್ಯಾಗಿರೋ ಆಳನ್ನೆಲ್ಲಾರನ್ನೂ ಬಿಡಿಸ್ಬಿಟ್ಟಾರ, ಎಲ್ಲ ಕೆಲಸ ನಾನೇ ಮಾಡ್ಬೇಕಂತ. ಅವತ್ತು ಆ ನಾಷ್ಟಕ್ಕೆ ಅವಲಕ್ಕಿ ಮಾಡಿಕೊಟ್ರ, ಇದಕ್ಕೆ ಉಪ್ಪಿಲ್ಲ ಕಾರಿಲ್ಲ ಹಂಗೆ ಹಿಂಗಂದು ಬೈದ್ರ. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಒದರಾಡಿದೆ ಅಷ್ಟೆ. ಅದನ್ನು ಬಿಟ್ರೆ ಮತ್ತೇನು ಜಗಳ ಆಡಿಲ್ವೇ. ಏನು, ನೀನಷ್ಟು ಕಷ್ಟಪಟ್ಟು ಮನೆಯಿಂದ ಎಲ್ಲ ಕೆಲಸ ಮಾಡಿ ಅವಲಕ್ಕಿ ಮಾಡಿಕೊಟ್ರ ಅದಕ್ಕೆ ಆಚಾರ ಪಡ್ದನವ? ಹ್ಞೂ ಬೇ, ನಂದೇನು ತಪ್ಪೈತನು ಬೇ. ಅಷ್ಟೆಲ್ಲ ಕಷ್ಟಪಟ್ಟು ಮಾಡೀನಿ ಬೇ. ಅದಕ್ಕೆ ಬೈದ ನನಗೆ. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಏನೋ ಒದರಾಡಿದೆ ಅಷ್ಟೆ. ಅಷ್ಟಕ್ಕೋಸ್ಕರ 2 ದಿನ ಆತ್ವೇ, ಮನೆಗೂ ಬಂದಿಲ್ಲ, ಫೋನು ಹಚ್ಚಿಲ್ಲ. ಎಷ್ಟರ ಇದ್ದಾನ ಅವನು? ಅವನಿಗೆ ಚಂದನಂತಂಗೆ ಬಗ್ಗಸ್ಲೇ ನೀನು. ಇಲ್ಲ ಅಂದ್ರೆ ಬಗ್ಗಂಗಿಲ್ಲವ. ನೀನು ಹೇಳ್ದಂಗೆ ಕೇಳ್ಬೇಕು ನೋಡು ಅವನು. ಹಂಗೆ ಮಾಡಿ ನೀನು. ಯವ್ವ, ನಾನು ಹಂಗೆ ಮಾಡ್ಬೇಕಂತ ಎಷ್ಟು ಪ್ರಯತ್ನ ಪಡಾಕೊಂತೀನಿ ಬೇ. ಇಷ್ಟು ದಿನ ಸುಮ್ಮನೆ ಇದ್ದ ಬೇ, ನಾನು ಹೇಳ್ದಂಗೆ ಕೇಳ್ತಿದ್ದ. ಅವರಪ್ಪ ಅವ್ವ ಎಲ್ಲ ಮನ್ಯಾಗಿದ್ದಾಗ. ಈಗ ಅವರಪ್ಪ ಅವ್ವ ಇಲ್ಲ, ತಾನು ಏನು ಹೇಳ್ತಾನೆ ಅದನ್ನು ನಡಿಬೇಕಂತಿದ್ದ ಅಂತಾನೆ ಬೇ. ಸೊಕ್ಕ ಜಾಸ್ತಿ ಆಗಿರ್ತಾರೆ ಅವ್ನಿಗೆ. ನಾನಾರು ಬರಲೇನ ಅಲ್ಲಿ ಊರಿಗೆ ಬಂದೆ ಅಂದ್ರೆ ಸರಿ ನತ್ತಂಗೆ ಕೈ ಕಾಲು ಮುರಿದು ಮೂಲಿಗಿಡೋಣಂತ ಅವನ್ನ. ಯಾಕ ನಿನಗೇನಾರ ಅಂದ್ರೆ ಹೇಳೋರು ಕೇಳೋರು ಇಲ್ಲ ಅಂತ ಅನ್ಕೊಂಡ್ಬಿಟ್ಟ ನಾನವ. ತಡಿ, ಇವತ್ತ ಬರ್ತೀನಿ ತಡಿ ನಾನು. ಅವನು ಏನಾರ ಅನ್ಲಿ ಅವ ನನ್ನ ಮುಂದೆ ನಿನಗೆ, ಅವಾಗೈತೆ ಅವನಿಗೆ. ಹ್ಞೂ ಬೇ ಯವ್ವ, ಹೆಂಗೆ ಬಾಯಿಗೆ ಬಂದಂಗೆ ಮಾತಾಡಕೊಂಡ್ಬಿಟ್ಟಾನ. ನನಗಂತೂ ಭಾಳ ಸಿಟ್ಟು ಬಂದ್ಬಿಟ್ಟೈತೆ ನೋಡ್ಬೇ. ಅದಕ್ಕೆ ನಿಮ್ಮನ್ನೆಲ್ಲರನ್ನ ಕರೆಸಿ, ನಿನ್ನ ಅಣ್ಣನ ಅವ್ರನ್ನೆಲ್ಲ ಕರೆಸಿ ನಾ ಅಕ್ಕಿಟ್ಟು ಒದಿಸ್ಬೇಕಂತ ಮಾಡಿಬಿಟ್ಟಿನಿ ನೋಡ್ಬೇ ನಾನಂತೂ. ನಿಮ್ಮ ಅಣ್ಣನಾರ ಯಾಕ ಇನ್ನೊಂದಿಷ್ಟು ಇದೆಲ್ಲ ಗೊತ್ತಾತಂದ್ರೆ ಇನ್ನೊಂದಿಷ್ಟು ಆಡ್ಕೊಂಡು ನಗ್ತಾರವ್ರು. ಹಾಲು ಕುಡ್ದಂಗೆ ಆಕೈತೆ ಅವರಿಗೆಲ್ಲ ಹೇಳೋದು ಬೇಡ, ನೀ ಸುಮ್ಮನೆ ಇರು, ನಾನು ಏನಾರ ಮಾಡ್ತೀನಿ. ಯವ್ವ, ನಾನು ಸುಮ್ಮನೆ ಅಲ್ಲಿಗೆ ಬಂದುಬಿಡ್ಲೇನು ಬೇ. ಇಲ್ಲಿ ನಾವು ಒಬ್ಬಕ್ಕೆ ಹೆಂಗಿರಲಿ, ಸರಿನಾ ತಂಗೆ ಮನೆಗೂ ಬರೋಂಗಿಲ್ಲ, ಏನಿಲ್ಲ. ಮನೆಯಿಂದೆಲ್ಲ ಕೆಲಸ ನಾನೇ ಮಾಡ್ಬೇಕಂತ ಬೇ. ಅಯ್ಯ ಹುಚ್ಚಿ, ನೀನು ಯಾಕೆ ಇಲ್ಲಿಗೆ ಬರ್ತಿದ್ದಿ? ನೀನು ಇಲ್ಲಿಗೆ ಬಂದಿ ಅಂದ್ರೆ ಆ ಆಸ್ತಿ ನಿನ್ನ ಕೈಗೆ ಬರೋದು ತಪ್ಪತೈತಿ. ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡ, ಅಲ್ಲೇ ಇರೋ. ಹೆಂಗಾರ ಮಾಡಿ ಆಸ್ತಿನ ನಿನ್ನ ಹೆಸರಿಗೆ ಬರಂಗೆ ಮಾಡ್ಕೊನಕಬೇಕು ನೀನು. ಇಲ್ಲಾಂದ್ರೆ ಇಲ್ಲಿಗೆ ಬಂದ್ರೆ ಏನು ಸಿಗ್ತೈತಿ? ಕೈಗೆ ಚಿಪ್ಪು ಸಿಗ್ತೈತಿ ನೋಡು, ಆಟ ಬೇಡ. ನೀನು ಅಲ್ಲೇ ಇರು. ಬೇಕಾದ್ರೆ ನಾನು ಅಲ್ಲಿಗೆ ಬರ್ತೀನಿ. ನಿನ್ನ ಗಂಡನ ಹೆಂಗೆ ಬಗ್ಗ ಬಡಿಬೇಕಂತ ನನಗೆ ಗೊತ್ತೈತಿ. ಹಂಗೆ ಬಗ್ಗ ಬಡಿಯೋಣಂತ ಇಬ್ಬರು ಸೇರಿ. ಅಲ್ಲ ಬೇಯವ್ವ, ನನ್ನ ಗಂಡನ ಮನೆಯಾಗಿಲ್ಲ, ನಾನೊಬ್ಬಕ್ಕೆ ಇಲ್ಲಿದ್ದು ಏನು ಮಾಡಲಿವೆ? ಇರ್ಬೇಕು, ನೀನೊಬ್ಬಕ್ಕೆ ಆ ಮನೆಯಾಗಿ ಇರಬೇಕು. ಇನ್ನೊಂದು 2 ದಿನ. ಅವಾಗ ನಿಮ್ಮ ಅತ್ತಿಗೆ ನಿಮ್ಮ ಮಾವಾಗ ಫೋನ್ ಹಚ್ಚಿ ಸರಿಯಾಗಿ ಕೈ ತೊಗೋತೀನಿ ನಾನು. ಏನು ವಯಸ್ಸಿಗೆ ಬಂದಿರೋ ಹುಡುಗಿನ ಮನ್ಯಾಗ ಒಬ್ಬಕ್ಕೇನೆ ಬಿಟ್ಟು ನಿನ್ನ ಮಗ ಎಲ್ಲೆಲ್ಲೋ ತಿರ್ಗಾಡಕ್ಕೆ ಹೋಗ ನೋಡಂತಂದು ಸರಿಯಾಗಿ ಕೈ ತೊಗೊಂಡೆ ಅಂದ್ರೆ ನಿಮ್ಮ ಅತ್ತಿ ಮಾವ ಗಡ್ಡ ಅಂದಿರ್ಬೇಕು. ಮಗಗೆ 4 ಏಟು ಮೂಲೆಯಾಗಕ್ಕೆ ಒದಿಬೇಕು. ಹಂಗೆ ಮಾಡ್ತೀನಿ ತಡೆ ನಾನು. ನೋಡು ಪಲ್ಲವಿ, ನೀನು ಅಲ್ಲೇ ಇದ್ದು ಹೆಂಗಾರ ಮಾಡಿ ಆಸ್ತಿ ನಿನ್ನ ಕೈಗೆ ಬರೋಂಗೆ ನೀ ಮಾಡ್ಕೊನಕಬೇಕು. ಅವಾಗ ನೀನು ಅಲ್ಲಿದ್ರೇನು ತವ್ರ ಮನ್ಯಾಗ ಬಂದಿದ್ರೇನು ಏನೂ ಪರಕ್ ಬೀಳಂಗಿಲ್ಲ. ಆ ಆಸ್ತಿನೆಲ್ಲ ನಿನ್ನ ಕೈಗೆ ಬರಂಗೆ ಮಾಡ್ಕೊ ನೀನು. ಆಮೇಲೆ ಅವರೆಲ್ಲರೂ ನೀನು ಹೇಳ್ದಂಗೆ ಕೇಳ್ತಾರೆ, ನಿನ್ನ ಕಾಲು ಕೆಳಗಡೆ ಬಿದ್ದಿಡ್ತಾರೆ.
ನೋಡು, ಯೋಚನೆ ಮಾಡು. ಯವ್ವ ಹಂಗಾರ ಈಗ ಏನು ಮಾಡ್ಬೇಕು ನಾನು? ಇವ್ರು ಮನೆಗಾರ ಬಂದ್ರೆ ಏನಾರ ಮಾತಾಡ್ಬೋದು, ಏನಾರ ಮಾಡ್ಬೋದು. 2 ದಿನ ಆತು ಬೇ, ಮನೆಗೆ ಬಂದಿಲ್ಲ, ಫೋನ್ ಹಚ್ಚಿಲ್ಲ, ಏನಿಲ್ಲ. ಸುಮ್ಮನೆ ಇರು ನೀನು. ಮನೆಗೆ ಬರಲಿಲ್ಲ ಅಂದ್ರೆ ಚಲೋನ. ಇನ್ನೂ ಒಂದಿನ, ಇವತ್ತೊಂದು ದಿನ ಕಾದ್ಬಿಡು. ಹಂಗೆ ನಾಳೆ ಒಂದಿನ ಕಾದ್ಬಿಡು. ನಾಳೆನೂ ಬರಲಿಲ್ಲ ಅಂದ್ರೆ ನೀ ಸೀದಾ ನನಗೆ ಫೋನ್ ಹಚ್ಚ. ಆಮೇಲೆ ನಿಮ್ಮ ಅತ್ತಿ ನಿಮ್ಮ ಮಾವಾಗ ಫೋನ್ ಹಚ್ಚಿ ಹಿಂಗೆ ಕೈ ತೊಗೋತೀನಂದ್ರೆ ಅವರು ಜನ್ಮದಾಗ ಇನ್ನೊಂದ್ಸಲ ನಿನಗೆ ಏನೂ ಅಂದಿರಬಾರ್ದು. ಹಂಗೆ ಕೈ ತೊಗೋತೀನಿ. ಏನ ಅರ್ಥ ಆತಿಲ್ಲ? ನೀ ಕಾಯಿ, ಆದಷ್ಟು ಕಾಯಿ ನೀನು. ನೀನೆಷ್ಟು ಈಗ ಸಮಾಧಾನ ತೊಗೊತಿದ್ದಿ ಅಷ್ಟು ಗೆಲುವು ನಿಂದಾಕೈತಿ. ಆಸ್ತಿ ಎಲ್ಲ ನಿನಗ ಸಿಗ್ತೈತಿ. ಸರಿ ಬೇವ, ನೀನು ಹೇಳ್ದಂಗೆ ಮಾಡ್ತೀನಿ ಹಂಗಾರ. ಯವ್ವ ಅವ್ರು ಬಂದಂಗಾದ್ರೆ ನೀ ಫೋನ್ ಇಡ್ಬೇ, ನಾನು ಹಿಂಗೆ ಆಮೇಲೆ ಹಚ್ತೀನಂತ. ಬಂದ ಬಿಟ್ಟನ ಆಗಲ್ಲ ಒಕ್ಕರ್ಸ್ಕೊಂಡ್ಬಿಟ್ಟನ. ಸರಿ ತಗೋ, ಹುಷಾರು ನೋಡ ನೀನು. ಅವ್ನು ಏನಾರ ನೀನು ಗೊಡ್ಯಾಕೆ ಬಂದ ಮತ್ತೇನಾರ ಅಂದ್ರೆ ನನಗೆ ಫೋನ್ ಹಚ್ಚಿ ನಾನು ಮಾತಾಡ್ತೀನಂತ ಸರಿಯಾಗಿ. ಆತು ತಗೋ ಬೇವ, ನಾನು ಹಿಂಗೆ ಆಮೇಲೆ ಫೋನ್ ಹಚ್ತೀನಿ. ಇಡು. ರೀ ನಿಂತ್ಕೋರಿ, ಅಲ್ಲಿ ನಿಂತ್ಕೋರಿ. ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋದು. ನಾ ಮಾತಾಡಕುಂತ್ರು ನೀವು ಹಂಗೆ ಹೊಂಟಿರಲ್ಲ ರೀ. ನಿಮ್ಗ ನಾ ಹೇಳಕ್ ಕುಂತಿದ್ದು, ನಾನು ಮಾತಾಡ್ತಿರೋದು ನಿಮ್ಮ ಜೊತೆನ, ನೀವು ಹಂಗೆ ಹೊಂಟಿರಲ್ಲ. ಏನು ಮಾತಾಡಬೇಕು? ನನಗೆ ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ. ನಾನು ಸುಮ್ಮನೆ ಹೊಂಟಿನ ಅಂದಮೇಲೆ ನೀನು ಅರ್ಥ ಮಾಡ್ಕೋಬೇಕು. ನನಗೆ ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂತಂದು ಮತ್ತು ಅದನ್ನು ಬೇರೆ ಬಾಯ್ ಬಿಟ್ಟು ಹೇಳ್ಬೇಕನ ನಿನಗೆ? ಅಲ್ಲ ರೀ, ನಿಮ್ಮನ್ನ ನೀವು ಏನಂತ ಅನ್ಕೊಂಡಿರಿ? ಮನ್ಯಾಗ 2 ದಿನ ಆಯ್ತು ಮನೆಗೆ ಬಂದಿಲ್ಲ ನೀವು. ಮನ್ಯಾಗ ನಾನು ಒಬ್ಬಕ್ಕೆ ಅದೇನು ಅನ್ನೋದು ಖಬರ್ ಐತಾನೆ ಏನಿಲ್ಲ. ಒಂದು ಫೋನ್ ಹಚ್ಚಿಲ್ಲ, ಏನಿಲ್ಲ. ನಾನು ಫೋನ್ ಹಚ್ಚಿದ್ರೂ ಎತ್ತಂಗಿಲ್ಲಲ್ಲ ನೀವು. ಎದಕ್ಕೆ? ನಾನು ಬ್ಯುಸಿ ಇದ್ದೆ, ಅದಕ್ಕೆ ಮನೆಗೆ ಬರೋಕ್ಕಾಗಿಲ್ಲ, ಫೋನ್ ಹಚ್ಚಕ್ಕೂ ಆಗಿಲ್ಲ. ಏನೀಗ? ಯಾಕ್ರಿ ಇಷ್ಟೆಲ್ಲ ಮಾತಾಡಕ್ ಕುಂತಿರಲ್ಲ? ಯಾಕ ನೀವೇನ ಏನಂತ ಅನ್ಕೊಂಡಿರಿ ನನ್ನನ್ನ? ಏನು ಮಾಡಿದ್ರು ಈಕೆ ಸುಮ್ಮನೆ ಇರ್ತಾಳ? ಈಕೆ ಕೈಯಾಗ ಏನು ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡಿರೇನ ನೀವು? ಏನು ಮಾಡೋಕ್ಕೈತಿ ನಿನಗೆ? ಏನು ಮಾಡ್ಕೋತಿ ಮಾಡ್ಕೊ ಹೋಗು. ನನಗೆ ಹೆದರಿಸ್ತೇನೆ ನೀನು? ಆತಂಗಾರ ಇನ್ನು ಮೇಲೆ ನೋಡ್ತಿರು ನಾನು ಹೆಂಗಿರ್ತೀನಿ ಅಂತಂದು. ಅಲ್ಲ ರೀ, ಇದಕ್ಕಿಂತ ಮುಂಚೆ ನಿಮ್ಮಪ್ಪ ನಿಮ್ಮವ್ವ ಈ ಮನ್ಯಾಗಿದ್ದಾಗ ಚಂದನ ತಂಗಿದ್ರಿಲ್ಲ. ಒಮ್ಮೆ ನಮ್ಮಕ್ಕ ಏನಾಯ್ತು ನಿಮಗೆ? ನಮ್ಮ ಡ್ಯಾಡಿ ಮಮ್ಮಿಗೆ ಹರ್ಟ್ ಆಗಬಾರ್ದು, ನೋವು ಆಗಬಾರ್ದು ಅಂತ ಅನ್ನೋ ಒಂದ ಕಾರಣಕ್ಕೋಸ್ಕರ ನಾನು ಸುಮ್ಮನೆ ಇದ್ದೆ. ಆದರೆ ನೀನು ಎಷ್ಟು ಅತಿಯಾಗಿ ಆಡ್ತಿದ್ದಿ ನೋಡಿದಿಲ್ಲ? ಮನ್ಯಾಗ ಅಡುಗೆ ಮಾಡಲಿಲ್ಲ, ಒಂದೇನು ಕೆಲಸ ಮಾಡಲಿಲ್ಲ. ಅವ್ರಿಗೆಲ್ಲ ಎಷ್ಟು ನೋವು ಮಾಡಿ ಮನೆಯಿಂದ ಹೊರಗಡೆ ಹೋಗಂಗೆ ಮಾಡಿದಿ. ಅಂತಕ್ಕೆ ನಿನ್ನ ಜೊತೆ ನಾನು ಚಂದನ ತಂಗಿರ್ಬೇಕನ? ಇರಂಗಿಲ್ಲ. ಯಾವುದೇ ಕಾರಣಕ್ಕೂ ನಿನ್ನ ಜೊತೆ ನಾ ಚಂದನ ತಂಗಿರಂಗಿಲ್ಲ. ನಿನಗೆ ಅತ್ತಿ ಮಾವ ಬೇಡ, ಗಂಡ ಬೇಡ. ನಮ್ದು ಆಸ್ತಿ ಅಷ್ಟೇ ಬೇಕಾಗಿರೋದು ನಿನಗೆ. ನಮ್ಮ ಆಸ್ತಿ ಮೇಲೆ ಅಷ್ಟೇ ನಿನಗೆ ಕಣ್ಣಿರೋದು, ಹೌದಿಲ್ಲ? ಇಷ್ಟೆಲ್ಲ ಮಾತಾಡ್ಕೊಂತಿರಲ್ಲ, ನೀವೇನು ಹೆಂಡತಿ ಮೇಲೆ ಪ್ರೀತಿ ಐತನ? ನಾನು ಯಾವಾಗಿಂದ ಕಾಳಜಿಯಿಂದ ನೋಡ್ಕೊಂಡಿರಿ? ಇಷ್ಟೆಲ್ಲ ಇರೋರು, ಇಷ್ಟೆಲ್ಲ ಮಾತಾಡೋರು ನೀವು ನನ್ನನ್ನು ಎದಕ್ಕೆ ಮದುವೆ ಆದ್ರಿ? ಎದಕ್ಕೆ ನನ್ನನ್ನು ಕರ್ಕೊಂಡು ಹೋಗಿ ಮದುವೆಯಾಗಿ ಕರ್ಕೊಂಬಂದ್ರಿ ಇಲ್ಲಿಗೆ? ಅದನ್ನು ಹೇಳ್ರಿ ಫಸ್ಟ್. ನೀನು ಈ ಮನೆಗೆ ಹೊಂದ್ಕೊಂಡು ಹೋಕ್ಕಿ, ನಮ್ಮ ಮಮ್ಮಿ ಡ್ಯಾಡಿಗೆಲ್ಲ ಹೊಂದ್ಕೊಂಡು ಹೋಗಿ ಅವ್ರಿಗೆ ಚಂದನದಂಗೆ ನೋಡ್ಕೊಂಡು ಹೋಕ್ಕಿ ಅಂತಂದು ನಿನ್ನನ್ನು ಮದುವೆ ಆಗಿ ಬಂದಿದ್ದು ನಾನು. ಅಷ್ಟೇ. ಅದನ್ನು ಬಿಟ್ರೆ ನಿನ್ನ ಮೇಲೆ ಯಾವ ಪ್ರೀತಿನೂ ಇಲ್ಲ, ಏನೂ ಇಲ್ಲ ನನಗೆ. ಇದ ಮಾತನ್ನ ನಿಮ್ಮ ಮಮ್ಮಿ ಡ್ಯಾಡಿ ಮುಂದೆ ಹೇಳ್ಬೇಕಿಲ್ಲ? ನಾನು ಯಾಕೆ ಅವ್ರ ಮುಂದೆ ಹೇಳಲಿ? ನನಗೇನು ಹುಚ್ಚನ ಅವ್ರ ಮುಂದೆ ಹೋಗಿ ಹೇಳಾಕ? ಸರಿ ರೀ, ಇಷ್ಟ ಹಾರಾಡ ಕುಂತಿರಲ್ಲ ನೀವು. ಸರಿ ನೋಡ್ತೀರ್ರಿ, ನಮ್ಮ ಅವ್ವನ್ನ ನಾಳೆನ ಈ ಮನೆಗೆ ಕರೆಸ್ತೀನಿ. ನಿಮ್ಮನ್ನು ಹೆಂಗೆ ಬಗ್ಗ ಬಡಿಬೇಕಂತಂದು ನನಗೆ ಚೆನ್ನಾಗಿ ಗೊತ್ತೈತಿ. ನಿಮ್ಮವ್ವ ಯಾವುದೇ ಕಾರಣಕ್ಕೂ ಈ ಮನೆಗೆ ಹೆಜ್ಜೆ ಇಡಂಗಿಲ್ಲ. ಅದಕ್ಕೂ ಮಿಕ್ಕಿ ನೀನೇನಾರ ನಿಮ್ಮವ್ವನ ಈ ಮನೆಗೆ ಕಳಿಸಿದಿ ಅಂದ್ರೆ ಅವ್ರ ಮನೆ ಒಳಗೆ ಹೆಜ್ಜೆ ಇಡೋಕ್ಕಿಂತ ಮುಂಚೆನೇ ಇಲ್ಲಿಂದ ಕಳಿಸ್ಬಿಡ್ತೀನಿ. ನೋಡು, ನೆನಪಿಟ್ಕೋ, ಯೋಚನೆ ಮಾಡು. ಇಲ್ಲಿ ಬಂದ್ರಂದ್ರೆ ಅವ್ರಿಗೆ ಎಳ್ಳು ಕಾಳಷ್ಟು ಮರ್ಯಾದೆ ಕೊಡಂಗಿಲ್ಲ ನಾನು. ನೋಡು, ಇದಕ್ಕೂ ಮೇಲೆ ಅದು ಹೆಂಗೆ ನೀ ಕರೆಸ್ತಿದಿ ನಾನು ನೋಡಬಿಡ್ತೀನಿ. ನಾ ಕರೆಸಕ್ಕಿನ ನೋಡ್ರಿ, ನಾ ಕರೆಸ್ತೀನಿ. ನಾಳೆನ ಕರೆಸ್ತೀನಿ ನಮ್ಮವ್ವನ್ನ. ಅದು ಏನು ಮಾಡ್ತೀನಿ ನಾನು ನೋಡಬಿಡ್ತೀನಿ. ಸರಿ, ಕರೆಸ ನೀನು. ಅದು ಹೆಂಗೆ ನಿಮ್ಮವ್ವ ನಿನ್ನ ಕಡೆಯಲ್ಲರ ಈ ಮನೆ ಒಳಗಡೆ ಹೆಜ್ಜೆ ಇಡ್ತಾರಂತ ನಾನು ನೋಡಬಿಡ್ತೀನಿ. ಹೆಣ್ಣಾಗಿರೋ ನಿನಗೆ ಇಷ್ಟು ಸೊಕ್ಕು ಅಹಂಕಾರ ಆಯ್ತು ಅಂದಮೇಲೆ ಇನ್ನು ಗಂಡಸು ನನಗೆಷ್ಟು ಇರಬೇಡ ಸೊಕ್ಕು ಅಹಂಕಾರ ಎಲ್ಲ. ನೋಡ್ತಿರೋ ನೀನು ಹೆಂಗೆ ನಿನ್ನ ಸೊಕ್ಕು ಮುರಿಸ್ತೀನಂತಂದು. ನಿನ್ನ ಜೊತೆ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಜೀವನ ನಡೆಸಂಗಿಲ್ಲ. ನೀನೊಂಥರ ಈ ಮನೆಯಲ್ಲಿ ಬಿದ್ದಿರ್ಬೇಕು, ಆಳು ಥರ ಬಿದ್ದಿರ್ಬೇಕು ಅಷ್ಟ. ನೀವು ಒಂದು ಹೆಣ್ಣಾಗಿರೋಕ್ಕೂ ಲಾಯಕಲ್ಲ, ಒಂದು ಹೆಂಡತಿಯಾಗಿರೋಕ್ಕೂ ಲಾಯಕಲ್ಲ, ಒಂದು ಸೊಸೆಯಾಗಿರೋಕ್ಕೂ ನಾಲಾಯಕ ನೀನು. ಹೆಣ್ಣಿನ ಕುಲಕ್ಕೆ ದೊಡ್ಡ ಕಳಂಕ ನೀನು. ನಿನ್ನಂಥವ್ಳ ಜೊತೆ ಜೀವನ ನಡೆಸೋದ ವೇಸ್ಟ್. ಇವತ್ತು ನಿಮ್ಮ ಮನಸ್ಸಿನಲ್ಲಿ ಏನೈತೆ ಅನ್ನೋದು ಹೊರಗೆ ಬಂತು. ಇನ್ನು ಮೇಲೆ ನಾನೇ ವಿಚಾರಿಸ್ಕೊತೀನಿ ನಿಮ್ಮನ್ನು. ಅದು ಹೆಂಗೆ ನೀವು ನನ್ನ ಜೊತೆ ಜೀವನ ನಡೆಸಂಗಿಲ್ಲ ಅಂತ ಅನ್ನೋದನ್ನು ನಾನು ನೋಡೇ ಬಿಡ್ತೀನಿ. ನಾನು ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡಂಗಿಲ್ಲ ರೀ. ನನ್ನ ಮೇಲೇ
ಇಷ್ಟೆಲ್ಲ ಹಾವು ಸಿಟ್ಟೆಲ್ಲ ಇಟ್ಕೊಂಡಿರಲ್ಲ ನೀವು. ಮಾಡ್ತೀನಿ ನಾನು ಈ ಪಲ್ಲವಿ ಅಂದರೆ ಏನಂತ ತೋರಿಸ್ತೀನಿ.